ಎಲ್ಲರಿಗೂ ನಮಸ್ಕಾರ. ಮೀನ ರಾಶಿಯವರೇ, ಮುಂಬರುವ ದಿನದಲ್ಲಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಈ ಇಬ್ಬರು ಮಹಿಳೆಯರಿಂದ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಘಟನೆ ನಡೆಯಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ ಮೀನ ರಾಶಿಯವರೇ, ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ನಡೆಯಲಿದೆ ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೆ ತಿಳಿಸ್ಕೊಡ್ತಿದ್ದೀನಿ. ಹೌದು, ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಮೀನ ರಾಶಿಯವರೇ, ಈಗ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ. ಹೌದು ಮೀನ ರಾಶಿಯವರೇ, ಕಳೆದ ಕೆಲವು ದಿನಗಳಿಂದ ನೀವು ನಿಮ್ಮ ಜೀವನದಲ್ಲಿ ಗಮನಿಸಿ ನೋಡಿದರೆ ಪ್ರತಿದಿನ ಹೊಸ ಹೊಸ ಸವಾಲುಗಳನ್ನು ಎದುರಿಸ್ತಾ ಇದ್ರ, ಕಷ್ಟದ ದಿನಗಳನ್ನು ಎದುರಿಸ್ತಾ ಇದ್ರ, ಕಣ್ಣೀರಿನ ಕ್ಷಣಗಳನ್ನು ಎದುರಿಸ್ತಾ ಇದ್ರ. ಬೆಳಗ್ಗೆ ಎದ್ದ ನಂತರ ಕಣ್ಣು ಬಿಟ್ಟ ನಂತರ ಕಣ್ಣ ಮುಂದೆ ಒಂದು ಹೊಸ ಸಮಸ್ಯೆ ಆದರೆ ಬಂದಿರುತ್ತೆ. ಹೌದು, ನಿನ್ನೆಯ ಸಮಸ್ಯೆಗೆ ನೀವು ಇನ್ನೂ ಸಹ ಪರಿಷ್ಕಾರವನ್ನೇ ಹುಡುಕಿರೋದಿಲ್ಲ, ಆದರೆ ಇವತ್ತಿನ ಒಂದು ಹೊಸ ಸಮಸ್ಯೆ ಈಗಾಗಲೇ ಕಣ್ಣ ಮುಂದೆ ಬಂದಿರುತ್ತೆ ಅಲ್ವಾ. ಈ ಎಲ್ಲ ರೀತಿ ಕಷ್ಟಗಳು, ಕಣ್ಣೀರಿನ ಕ್ಷಣಗಳು, ನೀವು ಪ್ರತಿದಿನ ಎದುರಿಸ್ತಾ ಇರ್ತಕ್ಕಂಥ ಸವಾಲುಗಳು ಎಲ್ಲವೂ ಸಹ ನಿಮ್ಮ ಜೀವನದಿಂದ ಮುಂಬರುವ ದಿನದಲ್ಲಿ ದೂರ ಆದರೆ ಆಗ್ತಕ್ಕಂಥದ್ದು ಮೀನ ರಾಶಿಯವರೇ. ಹೌದು, ಈ ಇಬ್ಬರು ಮಹಿಳೆಯರಿಂದ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಘಟನೆಯಾದರೆ ನಡೆಯಲಿದೆ ಮೀನ ರಾಶಿಯವರೇ. ಹೌದು, ಈ ಇಬ್ಬರು ಮಹಿಳೆಯರು ಯಾರು ಎಂಬುದನ್ನು ಸಹ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಯಾವಾಗಲೂ ಸಹ ಈ ಇಬ್ಬರು ಮಹಿಳೆಯರು ನಿಮ್ಮ ಸೋಲಿಗಾಗಿನೇ ಕಾಯ್ತಾ ಇರ್ತಕ್ಕಂಥವ್ರು. ಹೌದು, ನೀವು ಯಾವಾಗ ಅವಮಾನ ಪಡ್ತೀರಾ, ನೀವು ಯಾವಾಗ ಸೋಲ್ತೀರಾ, ನಿಮ್ಮನ್ನು ದಾರಿ ತಪ್ಪಿಸಲು ಕಾಯ್ತಾ ಇರ್ತಕ್ಕಂಥವ್ರು ಈ ಇಬ್ಬರು ಮಹಿಳೆಯರಾಗಿರ್ತಾರೆ. ಹೌದು, ಈ ಇಬ್ಬರು ಮಹಿಳೆಯರ ಹತ್ರ ಕೆಟ್ಟ ಬುದ್ಧಿ ಆದರೆ ಇರ್ತಕ್ಕಂಥದ್ದು ಮೀನ ರಾಶಿಯವರೇ. ಹಾಗಾಗಿ ಈ ಇಬ್ಬರು ಮಹಿಳೆಯರನ್ನು ಗುರುತಿಸ್ತಕ್ಕಂಥದ್ದು, ಆ ಮಹಿಳೆಯರನ್ನು ನಿಮ್ಮ ಜೀವನದಿಂದ ಆದಷ್ಟು ದೂರ ಇರ್ತಕ್ಕಂಥದ್ದು ಇಲ್ಲಿ ಉತ್ತಮ ಆಗಿರುತ್ತೆ ಮೀನ ರಾಶಿಯವರೇ. ಹೌದು ಮೀನ ರಾಶಿಯವರೇ, ಈ ಇಬ್ಬರು ಮಹಿಳೆಯರ ಕೆಟ್ಟ ದೃಷ್ಟಿಯಿಂದ ನೀವು ರಾತ್ರಿ ಮಲಗುವಾಗ ಕನಸಿನಲ್ಲಿ ಕೆಟ್ಟ ಕೆಟ್ಟ ಕನಸುಗಳು ಬರ್ತಕ್ಕಂಥದ್ದು, ನೀವು ಕಳೆದ ಕೆಲವು ದಿನಗಳಿಂದ ಆರೋಗ್ಯದಲ್ಲೂ ಸಹ ತೊಂದರೆಗಳನ್ನು ಕಂಡಿದ್ರಿ ಅಲ್ವಾ. ಅವೆಲ್ಲನೂ ಸಹ ಮುಂಬರುವ ದಿನದಿಂದ ನಿಮ್ಮ ಜೀವನದಿಂದ ದೂರ ಆದರೆ ಆಗ್ತಕ್ಕಂಥದ್ದು ಮೀನ ರಾಶಿಯವರೇ. ಹೌದು, ಮೀನ ರಾಶಿಯವರ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ, ಮೀನ ರಾಶಿಯವರೇ, ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂ ಸಹ, ಅಗ್ನಿ ಪರ್ವತದಷ್ಟು ನೋವಿದ್ರೂ ಸಹ ಆ ಎಲ್ಲ ನೋವನ್ನು ಮನಸ್ಸಿನಲ್ಲೇ ಇಟ್ಕೊತೀರಾ. ಅದರ ಬದಲಿಗೆ ಹೊರ ಜಗತ್ತಿಗೆ ಎಲ್ಲರ ಮುಂದೆನೂ ಸಹ ನಗು ನಗುತ್ತಾ ಸಂತೋಷದಿಂದ ಇರ್ತೀರಾ. ಹೌದು, ಇದರ ಉದ್ದೇಶ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ನೋವನ್ನು ನೀವು ನಿಮ್ಮ ಸ್ನೇಹಿತರ ಜೊತೆ, ಸಹೋದ್ಯೋಗಿಗಳ ಜೊತೆ, ಕುಟುಂಬಸ್ಥರ ಜೊತೆ ಹಂಚಿಕೊಳ್ಳುವುದರ ಮೂಲಕ ನೀವು ಅವರನ್ನು ಸಹ ದುಃಖಿತರನ್ನಾಗಿ ಮಾಡುವುದು ನಿಮಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ಆ ಎಲ್ಲ ನೋವನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಅದರ ಬದಲಿಗೆ ಎಲ್ಲರ ಮುಂದೆ ನಗು ನಗುತ್ತಾ ಸಂತೋಷದಿಂದ ಇರತಕ್ಕಂತಹ ದೊಡ್ಡ ಮನಸ್ಸನ್ನು ಉಳ್ಳವರು ನೀವಾಗಿರ್ತೀರಾ ಮೀನ ರಾಶಿಯವರೇ. ಅದೇ ರೀತಿ ಮೀನ ರಾಶಿಯವರೇ, ನೀವು ನಿಮ್ಮ ಜೀವನದಲ್ಲಿ ನಡೀತಕ್ಕಂತಹ ಸಣ್ಣ ಪುಟ್ಟ ವಿಚಾರವನ್ನು ಸಹ ಹಗಲು ರಾತ್ರಿ ಅದೇ ಒಂದು ವಿಚಾರವನ್ನು ಯೋಚನೆ ಮಾಡ್ತಾನೆ ಇರ್ತೀರ. ಇದರಿಂದಾಗಿಯೂ ಸಹ ನಿಮ್ಮ ಜೀವನದಲ್ಲಿ ಕೆಲವು ತೊಂದರೆಗಳು ಮತ್ತು ಮಾನಸಿಕ ಒತ್ತಡ, ಮಾನಸಿಕ ತೊಂದರೆಗಳು ಸಹ ನಿಮ್ಮ ಜೀವನದಲ್ಲಿ ಏರಿಕೆಯಾಗಿರ್ತಕ್ಕಂಥದ್ದು. ಹಾಗಾಗಿ ಮೀನ ರಾಶಿಯವರೇ, ಮುಂಬರುವ ದಿನದಲ್ಲಿ ನೀವು ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂತಂದರೆ, ನೀವು ಆ ಒಂದು ವಿಚಾರಕ್ಕೆ ಬೇಗನೆ ಅಂತಿಮ ನಿರ್ಧಾರವನ್ನು ತಗೊಂಡು ಆ ಒಂದು ವಿಚಾರವನ್ನು ಅಲ್ಲೇ ಬಿಡೋದ್ರ ಮೂಲಕ ನಿಮ್ಮೊಳಗೆ ಇರ್ತಕ್ಕಂತಹ ಮಾನಸಿಕ ಒತ್ತಡ, ಎಲ್ಲ ಮಾನಸಿಕ ತೊಂದರೆಗಳು ಸಹ ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ದೂರಾಗಿ ಮನಸ್ಸು ಹಗುರ ಆದರೆ ಆಗ್ತಕ್ಕಂಥದ್ದು, ಮಾನಸಿಕ ಶಾಂತಿ ನೆಮ್ಮದಿ ಆದರೆ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು ಮೀನ ರಾಶಿಯವರೇ. ಅದೇ ರೀತಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಶತ್ರುಗಳ ಮುಖವಾಡನೂ ಸಹ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು. ಹೌದು, ಇಷ್ಟು ದಿನ ನಿಮ್ಮ ಜೊತೆನೇ ಇದ್ಕೊಂಡು, ನಿಮ್ಮ ಜೊತೆ ಚೆನ್ನಾಗಿಯೇ ಮಾತಾಡಿಕೊಂಡು, ನಿಮ್ಮ ಜೊತೆ ಊಟ ಮಾಡಿಕೊಂಡು, ನಿಮ್ಮ ಜೊತೆ ಕೆಲಸ ಮಾಡ್ಕೊಂಡಿರ್ತಕ್ಕಂತಹ ನಿಮ್ಮ ಮುಂದೆ ನಟನೆಯನ್ನೇ ಮಾಡ್ತಿದ್ರು. ಹೌದು, ನಿಮ್ಮ ಗೆಲುವಿಗಾಗಿ ಕಾಯ್ತಾ ಇರೋ ರೀತಿ ನಿಮ್ಮ ಮುಂದೆ ನಟನೆಯನ್ನು ಮಾಡ್ತಿದ್ರು. ಆದರೆ ನೀವು ಹೋದ ನಂತರ ನಿಮ್ಮನ್ನು ದೂಷಿಸ್ತಕ್ಕಂಥದ್ದು, ನಿಮ್ಮನ್ನು ಅವಮಾನ ಮಾಡ್ತಕ್ಕಂಥದ್ದು, ನಿಮ್ಮ ಸೋಲಿಗಾಗಿ ಕಾಯ್ತಾ ಇರ್ತಕ್ಕಂಥವ್ರು, ನಿಮ್ಮನ್ನು ದಾರಿ ತಪ್ಪಿಸಲು ಕಾಯ್ತಾ ಇರ್ತಕ್ಕಂತಹ ಶತ್ರುಗಳ ಮುಖವಾಡ ಆದರೆ ಈ ಸಮಯದಲ್ಲಿ ಬಯಲಾಗ್ತಕ್ಕಂಥದ್ದು ಮೀನ ರಾಶಿಯವರೇ. ಹೌದು, ಅದನ್ನು ನೋಡಿ ನೀವು ಸಹ ಆಶ್ಚರ್ಯಚಕಿತರಾಗ್ತೀರಾ. ಹೌದು, ಇವರೇನ ನನ್ನ ಜೀವನದಲ್ಲಿರ್ತಕ್ಕಂತಹ ಶತ್ರುಗಳು ಎಂಬಂತೆ. ಹಾಗಾಗಿ ಶತ್ರುಗಳು ಯಾರು ಎಂಬುವ ಸತ್ಯ ನಿಮಗೆ ಗೊತ್ತಾದ ನಂತರ ಆ ವ್ಯಕ್ತಿಗಳ ಬಳಿ ಹೋಗ್ತಕ್ಕಂಥದ್ದು, ಜಗಳಗಳನ್ನು ಮಾಡ್ತಕ್ಕಂಥದ್ದು, ವಾದ ವಿವಾದಗಳನ್ನು ಮಾಡ್ತಕ್ಕಂಥದ್ದು, ಈ ರೀತಿ ಎಲ್ಲ ಮಾಡೋದು ಬೇಡ ಆಗಿರುತ್ತೆ. ಹೌದು, ಇದರಿಂದಾಗಿ ಮನಸ್ತಾಪಗಳು ಉಂಟಾಗುವ ಸಾಧ್ಯತೆ ಇರುತ್ತೆ ಮೀನ ರಾಶಿಯವರೇ. ಹಾಗಾಗಿ ನಿಮಗೆ ಸತ್ಯ ಗೊತ್ತಿದ್ರೂ ಸಹ ಗೊತ್ತಿಲ್ಲದಂತೆಯೇ ಇರಿ. ಆದರೆ ನಿಮ್ಮ ಮನಸ್ಸಿಗೆ ಗೊತ್ತಿರುತ್ತಲ್ಲ ಯಾರು ಆ ವ್ಯಕ್ತಿ ಎಂಬಂತೆ, ಆ ವ್ಯಕ್ತಿನ ನಿಮ್ಮ ಜೀವನದಿಂದ ಆದಷ್ಟು ದೂರ ಇಡಿ. ಮತ್ತು ಆ ವ್ಯಕ್ತಿಗೆ ನಿಮ್ಮ ಜೀವನದಲ್ಲಿ ನಡೀತಕ್ಕಂತಹ ಯಾವುದೇ ಒಂದು ವಿಚಾರವನ್ನು ಹೇಳೋದಕ್ಕೆ ಹೋಗಬೇಡಿ. ಹೌದು,
ನಂತರ ಮೀನ ರಾಶಿಯವರೇ, ಇಷ್ಟು ದಿನ ಯಾವ ಜಾಗದಲ್ಲಿ ನಿಮಗೆ ಗೌರವ ಇರಲಿಲ್ವೋ, ಯಾವ ಜಾಗದಲ್ಲಿ ನಿಮಗೆ ಸ್ಥಾನಮಾನ ಇರಲಿಲ್ವೋ, ಅದೇ ಒಂದು ಜಾಗದಲ್ಲಿ ಈ ಸಮಯದಲ್ಲಿ ನಿಮಗೆ ಗೌರವ ಆದರೆ ಹೆಚ್ಚಾಗ್ತಕ್ಕಂಥದ್ದು. ಹೌದು, ಈ ಮಹಿಳೆಯ ದೃಷ್ಟಿಯ ಪ್ರಭಾವದಿಂದಾಗಿ ಈ ಮಹಿಳೆಯರ ಮುಂದೆ ನೀವು ತುಂಬ ಗೌರವದಿಂದ ಇರುವುದನ್ನು ಕಾಣಲಾರದೆ ಈ ಮಹಿಳೆಯರ ದೃಷ್ಟಿ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ಹಾಗಾಗಿ ನಿಮಗೆ ಸಮಾಜದಲ್ಲೂ ಸಹ ಗೌರವನೂ ಸಹ ಕಡಿಮೆಯಾಗ್ತಾ ಬರ್ತಿತ್ತು ಅಲ್ವಾ? ಅವೆಲ್ಲನೂ ಸಹ ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ದೂರ ಆಗಿ, ಕುಟುಂಬದಲ್ಲಿ, ನೀವು ಓಡಾಡುವ ಜಾಗದಲ್ಲಿ, ನೀವು ಕೆಲಸ ಮಾಡುವ ಜಾಗದಲ್ಲಿ ಈ ಸಮಯದಲ್ಲಿ ನಿಮಗೆ ಗೌರವ ಆದರೆ ಹೆಚ್ಚಾಗ್ತಕ್ಕಂಥದ್ದು, ನಿಮ್ಮ ಮಾತಿಗೆ ಬೆಲೆನೂ ಸಹ ಸಿಗ್ತಾ ಹೋಗ್ತಕ್ಕಂಥದ್ದು. ಮೀನ ರಾಶಿಯವರೇ, ನೀವು ಬೇರೆಯವರನ್ನು ಅತಿ ಬೇಗನೆ ನಂಬ್ತೀರಾ. ಹೌದು, ಅವರನ್ನು ನಂಬಿ ನಿಮ್ಮ ಬಳಿ ಎಷ್ಟು ಹಣ ಇರುತ್ತೋ ಅಷ್ಟು ಹಣವನ್ನು ಅವ್ರಿಗೆ ನೀಡ್ತಾ ಇದ್ರಿ ಅಥವಾ ಸಹಾಯವನ್ನು ಮಾಡ್ತಿದ್ರಿ. ನೀವು ಮಾಡಿರ್ತಕ್ಕಂತಹ ಸಹಾಯ, ನೀವು ನೀಡಿರ್ತಕ್ಕಂತಹ ಹಣದಿಂದ ಅವರು ಈಗ ಆಕಾಶದೆತ್ತರಕ್ಕೆ ಬೆಳೆದಿದ್ದಾರೆ. ಆದರೆ ಈಗ ಅವರೇ ನಿಮ್ಮನ್ನು ದೂರ ಇಟ್ಟಿದ್ದಾರೆ. ಹೌದು, ಹಾಗಾಗಿ ಮುಂಬರುವ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲಿ ನೀವು ಯಾವುದಾದ್ರೂ ಒಂದು ನಿರ್ಧಾರವನ್ನು ತಗೊಳ್ತಾ ಇದ್ದೀರಾ ಅಂತಂದರೆ ಒಂದಲ್ಲ ಎರಡಲ್ಲ 100 ಬಾರಿ ಸರಿಯಾಗಿ ಯೋಚನೆಯನ್ನು ಮಾಡಿ ಈ ಈ ಸಮಯದಲ್ಲಿ ಒಂದು ಸರಿಯಾದ ನಿರ್ಧಾರವನ್ನು ತಗೊಳ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಮೀನ ರಾಶಿಯವರೇ, ಹೌದು, ಆ ಇಬ್ಬರು ಮಹಿಳೆಯರು ಯಾರು ಎಂಬ ಸತ್ಯವನ್ನು ನಾವು ತಿಳ್ಕೊಳೋದಾದ್ರೆ, ಆ ಇಬ್ಬರು ಮಹಿಳೆಯರಲ್ಲಿ ಒಬ್ಬ ಮಹಿಳೆ ನಿಮ್ಮ ತಾಯಿಯ ಮನೆ ಕಡೆಯ ಸಂಬಂಧಿಕರಾಗಿರ್ತಾರೆ. ಇನ್ನೊಬ್ಬ ಮಹಿಳೆ ನಿಮ್ಮ ಪ್ರೀತಿಯ ಸಂಗಾತಿಯ ಮನೆ ಕಡೆಯವರ ಸಂಬಂಧಿಕರಾಗಿರ್ತಾರೆ. ಹೌದು, ಒಟ್ಟಾರೆ ಹೇಳೋದಾದರೆ ಈ ಇಬ್ಬರು ಮಹಿಳೆಯರು ನಿಮ್ಮ ರಕ್ತ ಸಂಬಂಧಿಗಳಾಗಿರೋದಿಲ್ಲ. ಹೌದು, ದೂರದ ಸಂಬಂಧಿಗಳಾಗಿರ್ತಾರೆ. ಇವರ ಮುಂದೆ ನೀವು ನಿಮ್ಮ ಗೆಲುವನ್ನು ಪ್ರದರ್ಶನ ಮಾಡಿದ್ರಿ, ನಿಮ್ಮ ಲಾಭದಾಯಕ ಕ್ಷಣಗಳನ್ನು ನೀವು ಪ್ರದರ್ಶನ ಮಾಡಿದ್ರಿ, ನಿಮ್ಮ ಗೌರವದ ಕ್ಷಣಗಳನ್ನು ನೀವು ಪ್ರದರ್ಶನ ಮಾಡಿದ್ರಿ. ಹಾಗಾಗಿಯೇ ಈ ಮಹಿಳೆಯರ ದೃಷ್ಟಿ ಪ್ರಭಾವ ಆದರೆ ಇರ್ತಕ್ಕಂಥದ್ದು. ಹಾಗಾಗಿ ಮೀನ ರಾಶಿಯವರೇ, ಮುಂಬರುವ ದಿನದಲ್ಲಿ ನಿಮ್ಮ ಜೀವನದಲ್ಲಿ ನಡೀತಕ್ಕಂತಹ ಯಾವುದೇ ಒಂದು ವಿಚಾರವನ್ನು ಪ್ರಮುಖವಾಗಿ ನಿಮ್ಮ ಮುಂದಿನ ಯೋಜನೆಗಳನ್ನು, ಹೌದು, ನೀವು ಮನೆಯನ್ನು ಖರೀದಿ ಮಾಡಬೇಕು ಅಂತಿದ್ರೆ, ವಾಹನ ಖರೀದಿ ಮಾಡಬೇಕು ಅಂತಿದ್ರೆ, ಅಥವಾ ಆಸ್ತಿ ಖರೀದಿ ಮಾಡಬೇಕಂತಿದ್ರೆ, ಆಭರಣಗಳನ್ನು ಖರೀದಿ ಮಾಡಬೇಕು ಅಂತಿದ್ರೆ, ಹೊಸ ವ್ಯಾಪಾರವನ್ನು ಶುರು ಮಾಡಬೇಕು ಅಂತಿದ್ರೆ, ಈ ರೀತಿ ನೀವು ನಿಮ್ಮ ಮುಂದಿನ ಯೋಜನೆಗಳನ್ನು ಇಷ್ಟು ದಿನ ಎಲ್ಲರ ಜೊತೆ ಹೇಳ್ತಾ ಇದ್ರಿ. ಆದರೆ ಮುಂಬರುವ ದಿನಗಳಲ್ಲಿ ಈ ಇಬ್ಬರು ಮಹಿಳೆಯರನ್ನು ಗುರುತಿಸಿ ಅವರನ್ನು ದೂರ ಇಡಿ ಮತ್ತು ಆ ಮಹಿಳೆಯರಿಗೆ ನೀವು ನಿಮ್ಮ ಮುಂದಿನ ಯೋಜನೆಗಳನ್ನು ಆದಷ್ಟು ಗುಪ್ತವಾಗಿರಿಸ್ತಕ್ಕಂಥದ್ದು ಉತ್ತಮ ಆಗಿರುತ್ತೆ. ಮೀನ ರಾಶಿಯವರೇ, ಹೌದು, ಅದೇ ರೀತಿ ಆ ಮಹಿಳೆಯರ ಎಲ್ಲ ರೀತಿ ದೋಷಗಳು ದೂರ ಆಗಲು, ದೃಷ್ಟಿಯೆಲ್ಲ ದೂರ ಆಗಲು ಪ್ರತಿದಿನ ಆಂಜನೇಯ ಸ್ವಾಮಿ ದೇವರ ಆರಾಧನೆಯನ್ನು ಮಾಡಿ. ಹೌದು, ಆಂಜನೇಯ ಸ್ವಾಮಿ ದೇವರ ಮಂತ್ರಗಳನ್ನು ಪಠನೆ ಮಾಡೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ಭಾರಿ ಸಕಾರಾತ್ಮಕ ಬದಲಾವಣೆಗಳನ್ನಾದರೆ ನೀವು ಈ ಸಮಯದಲ್ಲಿ ಕಾಣಬಹುದಾಗಿರುತ್ತೆ. ಹೌದು, ಅದೇ ರೀತಿ ನೀವು ನಿಮ್ಮ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಗೆಲುವನ್ನು ಸಹ ನೀವು ಕಾಣಬಹುದಾಗಿರುತ್ತೆ. ಮೀನ ರಾಶಿಯವರೇ, ಅದೇ ರೀತಿ ಪ್ರತಿದಿನ ಶಿವಾಲಯಕ್ಕೆ ಹೋಗಿ ಶಿವದೇವರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಲಕ್ಷ್ಮೀ ದೇವರ ಆರಾಧನೆ ಮಾಡ್ತಕ್ಕಂಥದ್ದು, ಇದರಿಂದಾಗಿ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು, ಹೆಜ್ಜೆ ಹೆಜ್ಜೆಗೂ ಅದೃಷ್ಟವನ್ನು ಸಹ ನೀವು ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿರುತ್ತೆ. ಮೀನ ರಾಶಿಯವರೇ, ಹೌದು, ಶತ್ರುಗಳು ನಿಮ್ಮ ಬಳಿಗೆ ಮತ್ತೆ ಬರ್ತಾರೆ, ನಿಮ್ಮ ಬಳಿ ಮತ್ತೆ ಸಹಾಯವನ್ನು ಕೇಳೋದಕ್ಕೆ, ಸಲಹೆಗಾಗಿ. ಹಾಗಾಗಿ ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರವನ್ನು ತಗೊಳ್ಳಿ. ಈ ಸಮಯದಲ್ಲಿ ಆತುರದಿಂದ ನಿರ್ಧಾರ ಬೇಡ ಆಗಿರುತ್ತೆ. ಮೀನ ರಾಶಿಯವರೇ, ಹೌದು, ನಿಮ್ಮ ಜೀವನದಲ್ಲಿ ಯಾವ ಪ್ರತಿಫಲ ನಿಮಗೆ ಸಿಗಲಿಲ್ಲ ಅಂತ ಹೇಳಿ ಇಷ್ಟು ದಿನ ಸಂಕಟ ಪಡ್ತಿದ್ರೋ ಅದೇ ಒಂದು ಪ್ರತಿಫಲ, ನಿಮಗೆ ತಕ್ಕ ಪ್ರತಿಫಲ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಆದಷ್ಟು ತಾಳ್ಮೆಯಿಂದ ಇರೋದ್ರ ಮೂಲಕ ಹೆಚ್ಚಿನ ಪ್ರತಿಫಲವನ್ನು ನೀವು ನಿರೀಕ್ಷಿಸಬಹುದಾಗಿರುತ್ತೆ. ಮೀನ ರಾಶಿಯವರೇ, ಹೌದು, ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಭಾರಿ ಗೆಲುವನ್ನು ಸಹ ನೀವು ಕಾಣಬಹುದಾಗಿರುತ್ತೆ. ಆ ಇಬ್ಬರು ಮಹಿಳೆಯರಿಂದ ನಿಮ್ಮೊಳಗೆ, ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಶಕ್ತಿಗಳಾದರೆ ಹೆಚ್ಚಾಗಿತ್ತು. ಹೌದು, ಮನೆಯಲ್ಲೂ ಸಹ ನಕಾರಾತ್ಮಕ ಶಕ್ತಿಗಳು ಇದೆ ಎಂಬಂತೆ ನಿಮಗೆ ಅನಿಸ್ತಾ ಇತ್ತು. ಅವೆಲ್ಲನೂ ಸಹ ಈ ಸಮಯದಲ್ಲಿ ನಿಮ್ಮ ಜೀವನದಿಂದ ದೂರ ಆಗಿ ಸಕಾರಾತ್ಮಕ ಶಕ್ತಿಗಳು ಹೆಚ್ಚಾಗ್ತಕ್ಕಂಥದ್ದು. ಹೌದು, ಹಾಗಾಗಿ ಪ್ರತಿದಿನ ನೀವು ಮನೆಯಲ್ಲಿ ದೀಪಾರಾಧನೆ ಮಾಡೋದ್ರ ಮೂಲಕ ಮನೆಯಲ್ಲಿರ್ತಕ್ಕಂಥ ಎಲ್ಲ ರೀತಿ ದೋಷಗಳು ಸಹ ದೂರ ಆಗ್ತಕ್ಕಂಥದ್ದು. ಧೂಪವನ್ನು ಹಾಕಿ ಮೂಲೆ ಮೂಲೆಗೂ ಸಹ ತೋರಿಸಿ. ಇದರಿಂದಾಗಿ ಎಲ್ಲೇ ಇರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರ ಆಗಿ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಗಳು ಹೆಚ್ಚಾಗೋದ್ರ ಜೊತೆಗೆ ಏಳಿಗೆಯನ್ನು ಸಹ ನೀವು ಕಾಣಬಹುದಾಗಿರುತ್ತೆ. ಸಂಪತ್ತಿನ ಅಭಿವೃದ್ಧಿಯನ್ನು ಸಹ ನೀವು ಕಾಣಬಹುದಾಗಿರುತ್ತೆ. ಮೀನ ರಾಶಿಯವರೇ, ಹೌದು, ವ್ಯಾಪಾರವನ್ನು ಮಾಡ್ತಿರ್ತಕ್ಕಂತಹ ಮೀನರಾಶಿಯವರು ವ್ಯಾಪಾರದಲ್ಲೂ ಸಹ ಲಾಭಕ್ಕಿಂತ ನಷ್ಟದ ದಿನಗಳೇ ಹೆಚ್ಚಾಗಿರುತ್ತೆ ಅಂತ ಹೇಳಿ ನೀವು ಸಂಕಟ ಆದರೆ ಪಡ್ತಿದ್ರಿ. ಹೌದು, ಇದೆಲ್ಲ ಆ ಮಹಿಳೆಯರ ದೃಷ್ಟಿಯ ಪ್ರಭಾವದಿಂದ ಎಲ್ಲ ರೀತಿ ದೃಷ್ಟಿನೂ ಸಹ ಈ ಸಮಯದಲ್ಲಿ ದೂರ ಆಗಿ ನೀವು ವ್ಯಾಪಾರದಲ್ಲೂ ಸಹ ನಿರೀಕ್ಷೆಗೂ ಮೀರಿದ ಲಾಭವನ್ನು ಕಾಣಬಹುದಾಗಿರುತ್ತೆ.
ಮೀನರಾಶಿಯವರೇ, ಹೌದು, ಇದು ಮೀನರಾಶಿಯವರ ಮುಂಬರುವ ದಿನದ ಭವಿಷ್ಯ ಆಗಿರುತ್ತೆ. ಮೀನರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಸಹ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಕ್ಕಂತಹ ಗುರೂಜಿ ಕರೆ ಮಾಡಿ ನೀವು ಪರಿಷ್ಕಾರವನ್ನು ಸಹ ಪಡೆದುಕೊಳ್ಳಬಹುದಾಗಿರುತ್ತೆ. ಮೀನರಾಶಿಯವರೇ, ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.